ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರವಿ ಆರ್ಯ. ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗುರು. ಲೇಪಾಕ್ಷಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅರ್ಧ ದಾರಿಲಿ ಇದ್ದೀನಿ. ಆಲ್ರೆಡಿ ಟಿಫನ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ತುಂಬ ಲೇಟ್ ಆಗೋಯ್ತು. ಆವಾಗಲೇ ಟೈಮ್ ಬಂದುಬಿಟ್ಟು ಹನ್ನೊಂದು ಆಗೈತೆ. ಆವಾಗಲೇ ಹನ್ನೊಂದು ಆಗಿದೆ. ಓಕೆ, 11 ಟೈಮಿಂಗ್ ಕರೆಕ್ಟಾಗಿ ಟೈಮಿಗೆ ಇದಾಗಿದೆ ನೋಡಿ. ನನಗೊಂದು ಫ್ಯೂಲ್ ಸ್ಟಾಪ್ ಬೇಕು. ಫ್ಯೂಲ್ ಸ್ಟಾಪ್ ಹಾಕ್ಕೊಂಡು ಆಂಜನೇಯ ದೇವಸ್ಥಾನ ಹತ್ರ ಹೋಗೋಣ. ತುಂಬ ಲೇಟ್ ಆಗೋಯ್ತು. ನನ್ನ ಗಾಡಿ ಅಂತೂ ಗಲೀಜಾಗಿ ಹಂಗೆ ಐತೆ. ವಾಶ್ ಮಾಡ್ಸೋಣ ಅಂದ್ಕೊಂಡ್ರೆ ನೋಡೋಣ, ದಾರಿಲಿ ಏನಾದರೂ ಟೈಮ್ ಸಿಕ್ಕಿದ್ರೆ ವಾಶ್ ಮಾಡ್ಸೋಣ. ಒಂದು ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡಿದ್ದೆ, ಒಂದು ಕೈ ಗ್ಲೌಸ್ ಹಾಕ್ಕೊಂಡಿಲ್ಲ. ಒಂಥರ ಆಗಿದೆಯಲ್ಲ, ಒಂಥರ ಖುಷಿ. ಗನ್ ಅದ್ರ ಮೇಲೆ ಬಿಡಬೇಡಿ, ಹಿಂಗೆ ಹಿಡ್ಕೊಳ್ಳಿ. ಸಿಗ್ನಲ್ ಬಿಡ್ತು. ಮೊದಲು ಇಲ್ಲಿ ಸಿಗ್ನಲ್ ಇರಲಿಲ್ಲ ದೇವನಹಳ್ಳಿ ರೋಡಲ್ಲಿ. ಇವಾಗ ಸಿಗ್ನಲ್ ಮಾಡಿದ್ದಾರೆ. ಏನೋ ಇದು ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ. ಏನಾದರೂ ಆಕ್ಸಿಡೆಂಟ್ ಏನಾದರೂ ಆಯಿತಾ? ಏನೋ ಆಕ್ಸಿಡೆಂಟ್ ಏನಾಯ್ತಪ್ಪ? ಯಾರಿಗೂ ಏನಾಗ್ತಿದ್ರೆ ಸರಿ. ಕೆಳಗಡೆ ಬಿದ್ದುಬಿಟ್ಟಿದ್ರೆ ಇಲ್ಲೆಲ್ಲ ನೋಡಿ. ಸ್ಪೀಡಾಗಿದೆ ಸ್ಕೂಟಿ. ಗೌರ್ಮೆಂಟ್ ಬಸ್ಸು ಸ್ಕೂಟಿ. ಅವರು ಗಲಾಟೆ ಮಾಡ್ತಾರೆ. ನಡಿ ಹೋಗೋಣ, ನಡಿ ಚೀತಾ. ದೇವನಹಳ್ಳಿ ಹತ್ರ ಬಂದೇನು. ಒಂದ್ಸತಿ ಒಳಗಡೆ ಶೋರೂಮ್ ಹತ್ರ ಹೋಗ್ಬಿಟ್ಟು ಬ್ರೇಕ್ ಟೆಸ್ಟ್ ಮಾಡಿಸ್ಕೊತೀನಿ. ಬ್ರೇಕ್ ಹಿಡಿತಿಲ್ಲ ಅಂತ. ಏನಕ್ಕೆ ರಿಸ್ಕು? ಅಷ್ಟು ದೂರ ಹೋಗ್ತಾ ಇದ್ದೀನಲ್ಲ, ಫುಲ್ಲು ತುಳಿತಾ ಇದ್ರು ಬ್ರೇಕ್ ಹಿಡಿತಾ ಇಲ್ಲ ನಂದು, ಯಾಕೋ ಅಂತ ಗೊತ್ತಾಗ್ತಿಲ್ಲ. ಹಾಯ್ ಸರ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಕೇಕ್ ಕಟ್ ಮಾಡಬೇಕಾ? ಟೈಮ್ ಆಗೋಯ್ತು, ತುಂಬ ದೂರ. ಹಿಡ್ಕೊಂಡವ್ರು ಕೇಕ್ ಕಟ್ ಮಾಡಿಸಿ ಹೋಗಿ ಅಂತ. ಕೇಕ್ ಕಟ್ ಮಾಡಿ ಹೋಗಿ ಅಂದ. ಓಕೆ, ಕಟ್ ಮಾಡಿ. ಹ್ಯಾಪಿ ನ್ಯೂ ಇಯರ್. ಸೊ ಲಕ್ಕಿ ಗುರು ನಾನು ಇವತ್ತು. ಒಂಥರ ಶೋರೂಮ್ ಬಂದು ಈ ಥರ ಎಲ್ಲ ಎಕ್ಸ್ಪೆಕ್ಟೆಡೇ ಇರಲಿಲ್ಲ ನನಗೆ. ಅನ್ಎಕ್ಸ್ಪೆಕ್ಟೆಡ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಾನು ಅನ್ಎಕ್ಸ್ಪೆಕ್ಟೆಡ್. ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬ್ರೇಕ್ ಕರೆಕ್ಟಾಗಿಲ್ಲ ಅಂತ ಇಲ್ಲಿಗೆ ಬಂದೆ. ನೋಡಿದ್ರೆ ಇಲ್ಲಿ ಕೇಕು ಬರ್ತಿದ್ದಂಗೆ ನನಗೇನೋ ಚಾರ್ಜಸ್ ಏನೂ ಮಾಡಿಲ್ಲ. ಚೈನ್ ಟೈಟ್ ಮಾಡಿ ಚೈನ್ ಲೂಪ್ ಮಾಡಿಕೊಟ್ರು. ಬ್ರೇಕ್ ಹಿಡಿತಿದೆ ಅಂತ ಹೇಳಿದ್ರು. ಓಕೆ, ಪರವಾಗಿಲ್ಲ. ಹಿಲ್ಸ್ ನೋಡಿ, ಅದೇ ನಂದಿ ಹಿಲ್ಸು. ನಾನು ನಂದಿ ಹಿಲ್ಸ್ ಕ್ರಾಸ್ ಹತ್ರ ಇದ್ದೀನಿ. ಸೊ ತುಂಬ ಟ್ರಾಫಿಕ್ ಇದೆ. ಏನಕ್ಕಂತ ಗೊತ್ತಿಲ್ಲ. ಇವತ್ತು ಹೈದ್ರಾಬಾದ್ ರೋಡಲ್ಲಿ ತುಂಬ ಟ್ರಾಫಿಕ್ ಇದೆ. ನ್ಯೂ ಇಯರ್ ಅಂತ ಏನಾದರೂ ಟ್ರಾಫಿಕ್ ಇದೆಯಾ ಗೊತ್ತಾಗ್ತಿಲ್ಲ. ಸ್ಪೀಡಾಗಿ ಹೊಡಿಯೋಕ್ಕೆ ಆಗ್ತಿಲ್ಲ. ತುಂಬ ಪ್ರಾಬ್ಲಮ್. 50-60 ದಾಟಕ್ಕೆ ಬಿಡ್ತಲ್ಲ ಗುರು ಇವರು. ನೋಡಿ ಹೆಂಗಂದ್ರೆ ಹಂಗೆ ಅಡ್ಡ ಬರ್ತಾವ್ರೆ. ಎಳ್ದು ಹೊಡಿಯೋಣಂದ್ರೆ ಹಿಂಗೆ ಅಡ್ಡ ಬರ್ತಾರೆ ನೋಡಿ. ಹಿಂಗೆ ಅಡ್ಡ ಬಂದುಬಿಡ್ತಾರೆ. ಆ ಕಡೆ ಲೈನಿಂದ ಈ ಕಡೆ ಲೈನಿಗೆ ಬರ್ತಾರೆ. ಹೋಗೋಕ್ಕಾಗಲ್ಲ ಅವಾಗ ಸ್ಪೀಡಾಗಿ. ಹೆವಿ ಜನ ಗುರು. ಎಲ್ಲರೂ ಇಲ್ಲಿಗೆ ಬರ್ತಾವ್ರೆ. ಈಶಾ ಫೌಂಡೇಶನ್ ಎಲ್ಲರೂ. 110 ಕಿಲೋಮೀಟ್ರನ ಇದೆ ಆ್ಯಕ್ಚುಲಿ. ಅಷ್ಟು ಕಿಲೋಮೀಟ್ರ್ ಇದೆ. ಅವಾಗಲೇ ಅಪ್ರಾಕ್ಸಿಮೇಟ್ಲಿ ನಾನು ಒಂದು 60-65 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಏನಪ್ಪ ಅಂದರೆ ಮೋಟೋ ಬ್ಲಾಗಿಂಗಲ್ಲಿ ಅವ್ರು ನೋಡ್ತಾರೆ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದಕ್ಕಿಂತ ನಮಗಾಗೋ ಎಕ್ಸ್ಪೀರಿಯೆನ್ಸು ಬೇರೆ ಲೆವೆಲಾಗಿರುತ್ತೆ. ಅಷ್ಟು ದುಡ್ಡು ಕೊಟ್ರು ಆ ಎಕ್ಸ್ಪೀರಿಯೆನ್ಸ್ ನಮಗೆ ಬರಲ್ಲ. ಅಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ಆ್ಯಕ್ಚುಲಿ. ವಂದನೆಗಳು ಕರ್ನಾಟಕ. ಥ್ಯಾಂಕ್ ಯು ವಿಸಿಟರ್ ಕರ್ನಾಟಕ. ಆಂಧ್ರ ಪ್ರದೇಶಲ್ಲಿ ಎಂಟ್ರಿ ಆದೆ ಗುರು. ಆಂಧ್ರಾಗೆ ಎಂಟ್ರಿ ಆದೆ. ಫಸ್ಟ್ ಟೈಮ್ ನನ್ನ ಗಾಡಿ ಆಂಧ್ರದಲ್ಲಿ ಎಂಟ್ರಿ ಆಗ್ತಾ ಇದೆಯಾ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಎಲ್ಲ ಆಗಿದೆ, ಬಟ್ ಅಫಿಷಿಯಲ್ ಆಗಿ ಒಂಥರ ಇಷ್ಟ ಆಗ್ತಿದೆ ನನಗೆ ಇವಾಗ. ಆಂಧ್ರಾಗು ಅಂದರೆ ಯಾವ ಥರ ಅಂದರೆ ಮೋಟೋ ಬ್ಲಾಗ್ ಅಂದರೆ ವೀಡಿಯೋ ಮಾಡೋಕ್ಕಂತಲೇ ಬಂದಿದ್ದೀನಿ. ಕೆಲಸಗಳಿಗೆಲ್ಲ ಆಂಧ್ರ ಆ ಕಡೆ ಹಿಂದೂಪುರಿಗೆಲ್ಲ ಹೋಗಿದ್ದೀನಿ ಅಂದ್ಕೊಳ್ಳಿ ತುಂಬ ಸಲ. ಬಟ್ ಒಂಥರ ಅಫಿಷಿಯಲ್ ಆಗಿ ಈಗಲೇ ಎಂಟ್ರಿ ಆಗ್ತಿರೋದು. ತುಂಬ ಖುಷಿ ಆಗ್ತಾ ಇದೆ. ಸ್ಟ್ರೈಟ್ ಇದೆ ಅಂತ ಹೇಳ್ಬಿಟ್ಟು ಚಚ್ಕೊಂಡು ಹೋಗ್ತಾ ಇದ್ದೀನಿ. ನೋಡಲಿಲ್ಲ ಮ್ಯಾಪ್ನ. ಇಲ್ಲಿಂದ ರೈಟ್ ತೊಗೋಬೇಕು. ಒನ್ ವೇಲ್ ಬರ್ತಾ ಇದ್ದೀನ. ಇಲ್ಲಿಂದ ರೈಟ್ಗೆ ಹೋಗ್ಬೇಕು. ಎಂಟ್ರೆನ್ಸ್ ಹತ್ರ ನಂದಿ ಇದೆ ಗುರು. ಇಲ್ಲಿ ನೋಡಿ ನಂದಿ ಇದೆ. ಲೇಪಾಕ್ಷಿ 16 ಕಿಲೋಮೀಟ್ರ್ ಇದೆ ಅಷ್ಟೇ. ಇಲ್ಲಿ ರೈಟ್ ಸೈಡಿಗೆ ಶೋಲ್ಡರ್ ನೋವು ಬರುತ್ತೆ, ಜಾಸ್ತಿ ಪೇನ್ ಬರುತ್ತೆ. ಇದು ಹ್ಯಾಂಡಲ್ ಬಾರ್ ತುಂಬ ಮುಂದೆ ಇದೆಯಲ್ಲ ಅದಕ್ಕೆ. ಫೈನಲಿ ಒಂದು ಬ್ರೇಕ್ ತೊಗೊಂಡಿದ್ದೀನಿ ನಾನು. ಇಲ್ಲೊಂದು ಸೋಡಾ ಕುಡಿಯೋಣ ಅನ್ಕೊತಾ ಇದ್ದೀನಿ. ತುಂಬ ಸ್ಪೀಡಾಗಿ ಬಂದಲ್ಲ, ಸ್ವಲ್ಪ ಗಾಡಿ ರೆಸ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ಹೆವಿ ಹೊಡೆದಾಕ್ಬಿಟ್ಟಿದೆ ನೋಡಿ ಹೆಂಗಾಗಿದೆ ಗಾಡಿ. ಲೇಪಾಕ್ಷಿ ಅಂತ ದೂರ ಮುಂದನ 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಗುರು. ನಾನು ಈ ವಿಡಿಯೋನ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಬ್ಬನ ಮಕ್ಕಳು ಮಾಡಲ್ಲ ಸಬ್ಸ್ಕ್ರೈಬರು. ಮಚ್ಚ ನಾನು ಮಾಡಿದೆ ಮಚ್ಚ ಸಬ್ಸ್ಕ್ರೈಬ್ ನಾನು ಮಾಡಿದೆ ಕೊಡೋ ಅಂತ ಹೇಳ್ತಾರಲ್ಲ. ಓಕೆ,
ಆಂಧ್ರಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬಂದುಬಿಡ್ತು ಇದನ್ನು ಕುಡಿತಿದ್ದಂಗೆ. ನಮ್ಮ ಬೆಂಗಳೂರಲ್ಲೇ ಒಂಥರ ಇರುತ್ತೆ, ಇದು ಆಂಧ್ರದಲ್ಲೇ ಒಂಥರ ಐತೆ. ಇದು ಮಸಾಲ ಒಂಥರ ಡಿಫ್ರೆಂಟಾಗಿದೆ. ಸೊ ಈ ಬ್ರೇಕ್ ಮುಗೀತು, ಇಲ್ಲಿಂದ ಹೊರಡ್ತಾ ಇದ್ದೀನಿ. ಅಲ್ಲೇ ಕಾಣಿಸ್ತಿದೆ ದಾರಿ, ಹೆಂಗೆ ಹೋಗೋದು ಗೊತ್ತಾಗ್ತಿಲ್ವೇ, ಲೆಫ್ಟಾ ರೈಟಾ? ಲೇಪಾಕ್ಷಿ, ವೆಲ್ಕಮ್ ಟು ಲೇಪಾಕ್ಷಿ ಅಂತ ಆಲ್ರೆಡಿ ಅಲ್ಲೇ ಬೋರ್ಡ್ ಇತ್ತು. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು ನೋಡಿ, ಈ ಕಡೆ 700 ಮೀಟರ್ಸ್. ಓಕೆ, ನಂದಿ, ಲೇಪಾಕ್ಷಿ ಟೆಂಪಲ್ ಮತ್ತು ಜಟಾಯು. ಇಲ್ಲ ಪಾರ್ಕಿಂಗ್ ಎಲ್ಲ ಹಾಕ್ಬೇಕೋ ಗೊತ್ತಿಲ್ಲ. ಹೇಳಪ್ಪ, ಎಲ್ಲ ಹಾಕ್ಬೇಕು ಪಾರ್ಕಿಂಗು? ಓಕೆ,